ರಾಜ್ಯ ರಾಜಕೀಯದಲ್ಲಿ ಔತಣಕೂಟಗಳ ಮಹಾ ಸಂಚಲನ ಸೃಷ್ಟಿಯಾಗಿದೆ. ನಿನ್ನೆ 3 ಪಕ್ಷಗಳ ಶಾಸಕರಿಂದ ಮಹತ್ವದ ಮೀಟಿಂಗ್ ಅನ್ನು ನಡೆಸಲಾಗಿತ್ತು. ರಾಜ್ಯ ರಾಜಕೀಯದಲ್ಲಿ ಔತಣಕೂಟಗಳ ಮಹಾ ಸಂಚಲನ ಈಗಾಗಲೇ ಸೃಷ್ಟಿಯಾಗಿದೆ. ನಿನ್ನೆ 3 ಪಕ್ಷಗಳ ಶಾಸಕರಿಂದ ಮಹತ್ವದ ಮೀಟಿಂಗ್ ಅನ್ನು ಕೂಡ ನಡೆಸಲಾಗಿತ್ತು. ಇಂದು ಡಿಸಿಎಂ ಡಿಕೆಶಿಯಿಂದ ಕೈ ಶಾಸಕರಿಗೆ ಔತಣಕೂಟವನ್ನ ಇನ್ನು ಖಾಸಗಿ ಹೋಟೆಲ್ನಲ್ಲಿ ಎಲ್ಲಾ ಶಾಸಕರಿಗೆ ಡಿನ್ನರ್ ಪಾರ್ಟಿಯನ್ನ ಅರೇಂಜ್ ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಮಧ್ಯೆ ಔತಣಕೂಟವನ್ನ ಅರೇಂಜ್ ಮಾಡಿದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಶಾಸಕರ ಡಿನ್ನರ್ ಪಾರ್ಟಿ. ಯಾವ ವಿಚಾರಕ್ಕೆ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ? ರಾಜ್ಯ ರಾಜಕೀಯದಲ್ಲಿ ಔತಣಕೂಟಗಳ ಮಹಾ ಸಂಚಲನ ಈಗಾಗಲೇ ಸೃಷ್ಟಿಯಾಗಿದೆ. ಇನ್ನು ನಿನ್ನೆ 3 ಪಕ್ಷಗಳ ಶಾಸಕರಿಂದ ಒಂದು ಮಹತ್ವದ ಮೀಟಿಂಗ್ ಅನ್ನ ಕೂಡ ನಡೆಸಲಾಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟವನ್ನ ಅರೇಂಜ್ ಮಾಡಿದ್ದಾರೆ. ಯಾಕೆ ಔತಣಕೂಟವನ್ನ ಅರೇಂಜ್ ಮಾಡಿರಬಹುದು? ಈ ಹಿಂದೆ ಏನಾದ್ರೂ ಕೈವಾಡ ಇದೆಯಾ? ಏನಾದ್ರೂ ರಾಜಕೀಯ ಪ್ರೇರಿತ ಏನಾದ್ರೂ ಇದೆಯಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸದನ ಕೂಡ ಈಗಾಗಲೇ ಆರಂಭ ಆಗಿದೆ. ಸದನದಲ್ಲಿ ಈಗಾಗಲೇ ವಾದ ವಿವಾದಗಳು ಕೂಡ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ ಹಿನ್ನೆಲೆ ಡಿನ್ನರ್ ಪಾರ್ಟಿ ಮಾರ್ಚ್ 11ಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಪ್ರತಿ ಅಧಿವೇಶನದ ವೇಳೆಯೂ ಕೂಡ ಶಾಸಕರಿಗೆ ಔತಣಕೂಟವನ್ನ ಆಯೋಜನೆಯನ್ನ ಮಾಡಲಾಗಿತ್ತು. ಶಾಸಕರಿಗೆ ಔತಣಕೂಟ ಆಯೋಜನೆಯನ್ನ ಮಾಡ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು. ಈ ವರ್ಷವೂ ಕೂಡ ಆಯೋಜನೆ ಮಾಡಿದ್ದಾರೆ. ಈ ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ ಹಿನ್ನೆಲೆ ಔತಣಕೂಟವನ್ನ ಅರೇಂಜ್ ಮಾಡಿದ್ದಾರೆ. ನಾಡಿದ್ದು ಕೆಪಿಸಿಸಿ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾಯಕರು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ರು. ಅದರ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಅವರು ಔತಣಕೂಟವನ್ನ ಅರೇಂಜ್ ಮಾಡಿದ್ದಾರೆ. ಇನ್ನು ನಿನ್ನೆಯಷ್ಟೇ 3 ಪಕ್ಷದ ನಾಯಕರು ಒಂದು ಮೀಟಿಂಗ್ ಅನ್ನ ಕೂಡ ನಡೆಸಿದ್ರು. ಅದರ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಅವರು ಔತಣಕೂಟವನ್ನ ಅರೇಂಜ್ ಮಾಡಿದ್ದಾರೆ.